ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ಲತ್ತೀರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇದು ಬುಧವಾರದಿಂದ ಲಾಗ್. ಅವತ್ತಿನ ದಿನ ಬೆಳಗ್ಗೆ ಎದ್ದು ಕಸ ಎಲ್ಲ ಹುಡುಕ್ಬಿಟ್ಟು ಪಾತ್ರೆ ಎಲ್ಲ ಸಂಜೆನೇ ತೊಳೆದಿಟ್ಟಿದ್ದೆ. ಹಾಗಾಗಿ ಕಸ ಗುಡಿಸ್ಬಿಟ್ಟು ಸ್ನಾನ ಮುಗಿಸಿ ಪೂಜೆ ಮಾಡ್ಕೊಂಡ್ವಿ, ನಾನು ನನ್ನ ಮಗಳು ಕೂಡಿ. ಇವಾಗ ಟಿಫನ್ ಮಾಡ್ಲಾಕ ಬಂದಿದ್ದೆ. ನಾಷ್ಟಕ್ಕೆ ನಾನು ಇವತ್ತು ಕೊಬ್ಬರಿ ಇತ್ತು, ಅದನ್ನು ಬಳಸ್ಕೊಂಡು ಕಡುಬು ಮಾಡಿದ್ರೈತೆ ಅಂತ ಹೇಳಿ ಕೊಬ್ಬರಿ ಕಡುಬು ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ಕತ್ತಿದ್ದೆ. ಹಿಟ್ಟು ನಾದಿಟ್ಟಿದ್ದೆ ನೆನೀತದಂತ ಹೇಳಿ. ಇವಾಗ ಅದ್ರೊಳಗೆ ತುಂಬಲಿಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಕತ್ತಿದ್ದೆ ನಾನು. ಇದಕ್ಕೆ ಏನು ಜಾಸ್ತಿ ಹಾಕಿಲ್ಲ, ಹೆಚ್ಚಿರ ಕೊಬ್ಬರಿ, ಅದಕ್ಕೆ ಸ್ವಲ್ಪ ಬೆಲ್ಲ, ಹಾಗೆ ಒಂದು ಏಲಕ್ಕಿನ ಕುಟ್ ಮಾಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿಟ್ಟಿದ್ದೆ. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್, ನಾನು ಕಡುಬು ಮಾಡ್ಲತ್ತೀನಿ. ಒಂದೆರಡು ಮಾಡಿ ಇಟ್ಕೊಂಡಿದ್ದೆ. ಮೊದಲು ನಾನು ಗ್ಯಾಸ್ ಮೇಲೆ ಒಂದಿಷ್ಟು ನೀರು ಇಟ್ಕೊಂಡಿನಿ ಕಾಯ್ಲಕ್ಕ. ಇಲ್ಲಿ ಚಾಣಿ ತೊಗೊಂಡಿದ್ದೀನಿ, ಅದರೊಳಗೆ ಮಾಡಿ ಇಟ್ಕೊಳ್ಕತ್ತೀನಿ. ಚಾಣಿ ಸಣ್ಣದಿತ್ತು, ಹಾಗಾಗಿ 3-4 ಹಾಕೊಂಡ್ಬಿಟ್ಟು ಕುದಿಸ್ಕೊತಾ ಇದ್ದೆ. ನಾನು ಜಾಸ್ತಿ ಏನು ಮಾಡಿರಲಿಲ್ಲ, ಬೆಳಗ್ಗೆ ಟಿಫನ್ಗೆ ಎಷ್ಟು ಹತ್ತದ ಅಷ್ಟೇ ಮಾಡ್ಕೊಂಡಿದ್ದೆ. ಒಂದು ಬಟ್ಲು ಕೊಬ್ಬರಿ ಇಷ್ಟೇ ಹೆರ್ಚ್ಕೊಂಡಿದ್ದೆ. ನಾವು ಸ್ವಲ್ಪ ಇವತ್ತು ಹೊರಗಡೆ ಹೋಗೋದಿತ್ತು ನಾಷ್ಟ ಮಾಡಿಬಿಟ್ಟು. ನನ್ನ ಮಗಳಿಗೆ ಅಂಗನವಾಡಿದಾಗ ಕಾಲ್ ಬಂದಿತ್ತು, ಬರ್ರಿ ಅಂತ ಹೇಳಿಬಿಟ್ಟು, ಏನೋ ಕೆಲಸ ಅದ ಬರ್ರಿ ಅಂಥೇಳಿ. ಹಾಗಾಗಿ ಅಂಗನವಾಡಿಗೆ ಹೋಗೋದಿತ್ತು ನನ್ನ ಮಗಳಿಗೆ ಕರ್ಕೊಂಡು. ನನಗೆ ಅದು ಕಡುಬಿಂದು ದಂಡಿ ಮಾಡ್ಲಿಕ್ಕೆ ಬರಲ್ರಿ, ಹಾಗಾಗಿ ಹೆಂಗೆ ಬರ್ತದೆ ಹಂಗೆ ಮಾಡ್ಲಾತಿದ್ದೆ. ಕಡುಬನ್ನು ಸಹ ಮಾಡಿಕೊಂಡು ಎಲ್ಲ ತಿಂದ್ಬಿಟ್ಟು ಅಂಗನವಾಡಿಗೆ ಹೋಗಿದ್ವಿ. ನನ್ನ ಮಗಳಿಗೆ ಭಾಳ ಖುಷಿ ರೀ, ಯಾಕಂದರೆ ಇಲ್ಲಿ ಒಬ್ಬಾಕಿನೇ ಇರ್ತಾಳೆ ಮನ್ಯಾಗ, ಯಾವ ಹುಡುಗರು ಇರಲ್ಲ. ಅಲ್ಲಿ ಹೋಗೋಣ ಎಲ್ಲ ಫ್ರೆಂಡ್ಸಿಗೆ ನೋಡಿಬಿಟ್ಟು ಭಾಳ ಖುಷಿಯಾಗಿತ್ತು. ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಲತ್ತು ಆಕಿನೂ ಸಹ. ಅದೇನೋ ಅಂತಾರಲ್ರಿ, ಪಂಜರ ಒಳಗಿನ ಗಿಳಿ ಹೊರಗೆ ಬಿಡೋಣ ಖುಷಿಯಾಗಿ ಹಾರಾಡ್ತದಂತ. ಹಾಗೆ ಈಕಿನೂ ಹೊರಗೆ ಹೋಗಿದ್ವಿ ಅಂಗನವಾಡಿಗೆ. ಅಲ್ಲಿ ಎಲ್ಲರಿಗೆ ಹಗ್ ಮಾಡ್ಲತ್ತಿಡ್ರಿ, ಏನೋ ಒಂಥರ ಖುಷಿ ಆಗ್ಲತ್ತಿತ್ತು ಅವ್ರ ಜೋಡಿ ಆಡ್ಲಾಕಿಗೆ. ಅಲ್ಲಿದ್ದು ಬಿಟ್ಟು ಬರೋವಾಗ ಒಲ್ಲಲ್ಲಕತ್ತಿ ಅವ್ರ ಪಪ್ಪ ಜೋರು ಮಾಡಿ ಹೊತ್ಕೊಂಡು ಬಂದರು. ಬಂದು ನಾನು ಮತ್ತು ಮಧ್ಯಾಹ್ನ ಅಡುಗೆ ರೆಡಿ ಮಾಡ್ಕೊಂಡಿದ್ದೆ. ನಿನ್ನೆ ಸ್ವಲ್ಪ ಸೊಗಸಿ ಪಲ್ಯ ಇಟ್ಕೊಂಡಿದ್ದೆ, ಪಕೋಡ ಮಾಡಿ ಉಳಿದಿರೋ ಸೊಗಸಿ ಪಲ್ಯ ಇತ್ತು. ಹಾಗಾಗಿ ಇವತ್ತು ಸೊಗಸಿ ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಪಲ್ಯ ಒಗ್ಗರಣೆ ಹಾಕೊಳ್ಕತ್ತಿದ್ದೆ ನಾನು.
ಪಲ್ಯ ಮಾಡ್ಲಿಕ್ಕೆ ನಾನು ಹೆಸರುಬೇಳೆ ನಿನ್ನೆನೇ ನೆನೆಸಿಟ್ಟಿದ್ದೆ. ಎಣ್ಣೆ ಹಾಕಿ ಎಣ್ಣೆ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದು ಫ್ರೈ ಆದಮೇಲೆ ಇದಕ್ಕೆ ಸೌಸಿ ಪಲ್ಯ ಹಾಕ್ಕೊಂಡು ಅದನ್ನು ಸಹ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನೆನೆಸಿಟ್ಟಿರುವ ಹೆಸರುಬೇಳೆ ಸೇರಿಸ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗ್ತದ್ರಿ. ಸಿಂಪಲ್ ಉತ್ತರ ಕರ್ನಾಟಕ ಸ್ಟೈಲ್ದು ಸೊಗಸಿ ಪಲ್ಯ. ರೊಟ್ಟಿ ಒಳಗೆ ಭಾಳ ಇಷ್ಟಪಟ್ಟು ಉಣ್ತಾರೆ ಈ ಪಲ್ಯ. ಈ ಸಿಂಪಲ್ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ. ನಾನಿವತ್ತು ಸೊಗಸಿ ಪಲ್ಯ ಜೊತೆ ಚೌಳಿಕಾಯಿ ಪಲ್ಯನೂ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನನ್ನ ಹಸ್ಬೆಂಡ್ ಸೊಗಸಿ ಪಲ್ಯ ಉಣ್ಣೋದಿಲ್ಲ, ಹಾಗಾಗಿ ಅವರಿಗೆ ಸಪ್ರೇಟಾಗಿ ಚೌಳಿಕಾಯಿ ಪಲ್ಯನೂ ಮಾಡಿದ್ದೆ. ಪಲ್ಯ ಎಲ್ಲ ಮಾಡಿ ರೈಸ್ ಹಾಗೆ ರೊಟ್ಟಿ ಎಲ್ಲ ಮಾಡಿ ಊಟ ಮುಗಿಸ್ಕೊಂಡ್ವಿ. ನನ್ನ ಹಸ್ಬೆಂಡ್ನೂ ಸಹ ಟಿಫನ್ ಕೊಟ್ಟೆ, ಅವರು ಸಹ ಹೋದರು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್. ಹೀಗೆ ನನ್ನ ವಿಡಿಯೋಗಳು ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ ಇವಾಗ.